ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪರ್ಮಿಷನ್ ಸಿಗುತ್ತಾ? ಕಲಬುರಗಿ ಹೈಕೋರ್ಟ್ ಅಂಗಳದಲ್ಲಿ ಪರೇಡ್ನ ಭವಿಷ್ಯ ನಿಂತಿದೆ. ಈಗಾಗಲೇ ಡಿಸಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆದಿದೆ, ಅದು ಕೂಡ ವಿಫಲ ಆಗಿದೆ. ಒಮ್ಮತದ ನಿರ್ಧಾರಕ್ಕೆ ಬಾರದೆ ಕೈ ಚೊಲ್ಲಿ ಕೂತಿದೆ ಕಲಬುರಗಿ ಜಿಲ್ಲಾಡಳಿತ. ಹಾಗಾಗಿ ಪರ್ಮಿಷನ್ ಸಿಗುತ್ತಾ ಸಿಗಲ್ವಾ? ರಾಜ್ಯದಲ್ಲಿ ಸದ್ಯ ಆರ್ಎಸ್ಎಸ್ ಕಿಡಿ ಹೊತ್ತಿಸಿದೆ ರಾಜ್ಯ ಸರ್ಕಾರ. ಅದರಲ್ಲೂ ಬಹಳ ಮುಖ್ಯವಾಗಿ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪರ್ಮಿಷನ್ ಸಿಗುತ್ತಾ ಸಿಗಲ್ವಾ? ಕಲಬುರಗಿ ಹೈಕೋರ್ಟ್ ಅಂಗಳದಲ್ಲಿ ಸದ್ಯ ಪರೇಡ್ನ ಭವಿಷ್ಯ ನಿಂತಿದೆ. ಈಗಾಗಲೇ ಡಿಸಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆದಿದೆ, ಅದು ವಿಫಲ ಆಗಿದೆ. ಒಮ್ಮತದ ನಿರ್ಧಾರಕ್ಕೆ ಬಾರದೆ ಕೈ ಚೆಲ್ಲಿ ಕೂತಿದೆ ಕಲಬುರಗಿಯ ಜಿಲ್ಲಾಡಳಿತ. ಅರ್ಧಕ್ಕೆ ಸಭೆಯಿಂದ 9 ಸಂಘಟನೆಯ ಮುಖಂಡರು ಹೊರಗಡೆ ಬಂದಿದ್ರು. ಶಾಂತಿ ಸಭೆಯಲ್ಲಾದ ಬೆಳವಣಿಗೆ ಹೈಕೋರ್ಟ್ ಗಮನಕ್ಕೆ ಈಗ ಜಿಲ್ಲಾಡಳಿತ ತರುತ್ತೆ. ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು 28ನೇ ತಾರೀಕು ಶಾಂತಿ ಸಭೆಯನ್ನು ನಡೆಸಬೇಕು ಅಂತ. ಆ ಶಾಂತಿ ಸಭೆಯಲ್ಲಿ ಎಲ್ಲರೂ ಏನು ಹೇಳ್ತಾರೆ ಅದರ ಮೇಲೆ ಡಿಸೈಡ್ ಆಗ್ತಾ ಇತ್ತು. ಬಟ್ ಆ ಶಾಂತಿ ಸಭೆನೇ ಸಕ್ಸಸ್ ಆಗಲಿಲ್ಲ, ಅದೇ ವಿಫಲ ಆಗಿದೆ. ಆಮೇಲೆ ಅಲ್ಲಿ ಏನೆಲ್ಲ ನಡೀತು ಶಾಂತಿ ಸಭೆಯಲ್ಲಿ ಅನ್ನುವಂಥ ಬೆಳವಣಿಗೆಯ ವಿಚಾರವನ್ನು ಕೂಡ ಹೈಕೋರ್ಟ್ ಗಮನಕ್ಕೆ ಜಿಲ್ಲಾಡಳಿತ ತರುತ್ತೆ. ಕೆಲವೇ ಕ್ಷಣಗಳಲ್ಲಿ ಪಥಸಂಚಲನ ಕುರಿತು ವಿಚಾರಣೆ ಆರಂಭ ಆಗುತ್ತೆ. ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೆಯುವಂತಹ ಈ ವಿಚಾರಣೆಯಲ್ಲಿ ಪರ್ಮಿಷನ್ ಸಿಗುತ್ತಾ ಸಿಗಲ್ವಾ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಒಂದು ಕಡೆ ಶತಾಯಗತಾಯ ಪಥಸಂಚಲನ ಮಾಡಿಯೇ ಸಿದ್ಧ ಅಂತ RSSನವರು ಒಂದು ರೀತಿ ಪಣ ತೊಟ್ಟಿ ನಿಂತಿದ್ದಾರೆ. ಹಾಗಾಗಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಪರ್ಮಿಷನ್ ಸಿಗುತ್ತಾ ಸಿಗಲ್ವಾ ಅನ್ನುವಂಥದ್ದು ಬಹುಶಃ ಆ ನಂತರದಲ್ಲಿ ನೋಡಬೇಕು.